ಎಲ್ಲ ರೈತರಿಗೂ ನಮಸ್ಕಾರ. ಈ ಥರ ತೆಂಗಿನ ಮರ ಇರ್ತಕ್ಕಂಥ ರೈತರುಗಳಿಗೆ ಇದೊಂದು ಚಿಕ್ಕ ಮಾಹಿತಿ. ಏನಪ್ಪ ಅಂದರೆ ನಾರಾಯಣ ರೆಡ್ಡಿ ಸರ್ ನುಸಿ ರೋಗ ಇರ್ತಕ್ಕಂತಹ ತೆಂಗಿನ ಮರದಲ್ಲಿ ಈ ಥರ ಕಾಪರ್ ಮಳೆನ ಯೂಸ್ ಮಾಡಿ ಅಂತ ಅವ್ರು ಹೇಳಿದರು. ಹಾಗಾಗಿ ನಾವು ನಮ್ಮ ತೋಟದಲ್ಲಿ ಸುಮಾರು ಒಂದು 8 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಸೊ ನಮಗೂ ಚೆನ್ನಾಗಾಗಿದೆ ರಿಸಲ್ಟು. ನಿಮಗೂ ಈ ಥರ ನಿಮ್ಮ ತೋಟದಲ್ಲಿ ಏನಾದರೂ ನುಸಿ ರೋಗ ಮತ್ತು ಅಣಬೆ ರೋಗ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಥರ 6 mm ಥಿಕ್ನೆಸ್ ಇರ್ತಕ್ಕಂಥದ್ದು ಮತ್ತು 7 inch ಲೆಂತು ಈ ಥರ ಕಾಪರ್ ಮಳೆನ ಪೂರ್ವದಿಂದ ಪಶ್ಚಿಮಕ್ಕೊಂದು ಉತ್ತರದಿಂದ ದಕ್ಷಿಣಕ್ಕೊಂದು ಹೊಡೀರಿ. ನಿಮಗೆ 6 monthsಲ್ಲಿ ಅದು ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸೊ ಯಾರಿಗಾದರೂ ಬೇಕಿದ್ದರೆ ನಿಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಿಮಗೆ ಪೋಸ್ಟ್ ಮುಖಾಂತರ ನೀವು ಯಾವ ಅಡ್ರೆಸ್ಸಿಗೆ ಕಳಿಸ್ತೀರೋ ಅದೇ ಅಡ್ರೆಸ್ಸಲ್ಲೇ ಕಳಿಸ್ಕೊಡ್ತೀವಿ ನಿಮಗೆ. ನೋಡಿ ಯಾವ ಥರ ಇದೆ ನಮ್ಮ ತೋಟದಲ್ಲಿ. ಇವತ್ತು ಎಳ್ನೀರು ಇಳಿಸಿದ್ದಾರೆ. ಮಲ್ಲಪ್ಪ ಹೇಗಿದೆ? ಹೌದಾ, ಓಕೆ. ಈ ಥರ ಮಳೆ ಹೊಡೆಯೋದ್ರಿಂದ ನುಸಿ ರೋಗ ಬರೋದಲ್ಲ ರೈತರಿಗೆ. ಓಕೆ, ಹೊಡಿತಾ ಇದ್ದಾರೆ ನೋಡಿ, ಎಷ್ಟು ಈಜಿಯಾಗಿ ಹೋಗ್ತಿದೆ. ಏನು ಅನ್ಸುತ್ತೆ ರಾಜಪ್ಪ, ಈ ಥರ ಮಳೆ ಹೊಡೋದ್ರಿಂದ ನಿಮಗೆ ನುಸಿ ರೋಗ ಕಮ್ಮಿ ಆಗತ್ತೆ ರೀ. ಕಾಯಿ ಒಳ್ಳೆ ಸೆಣೆಂಗ್ ಬರ್ತವೆ. ಓಕೆ, ಒಳ್ಳೆ ನೀಟ್ ಬರ್ತದೆ.